ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 4 ಮಾರ್ಚ್ 2024. ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, IPOದಲ್ಲಿ RK ಸ್ವಾಮಿ ಅನ್ನೋ ಒಂದು ಕಂಪ್ನಿ ಯಾಕೆ ಸದ್ದು ಜಾಸ್ತಿ ಮಾಡ್ತಾ ಇದೆ, ಇದನ್ನು ಹಾಗೆ ಮತ್ತು ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ NFO ಓಪನ್ ಆಗಿದೆ, ಇದಿಷ್ಟನ್ನು ತಿಳ್ಕೊಂಬರೋಣ ಬನ್ನಿ. ಇವತ್ತು ಬಂದು ನಿಫ್ಟಿ 50 ಬಂದು 22,405.60ಗೆ ಕ್ಲೋಸ್ ಆಯಿತು. ಸುಮಾರು 27 ಪಾಯಿಂಟ್ಸ್ ಇವತ್ತು ಏರಿಕೆ ಆಗಿದೆ. ಇದು ಒಂದು ರೆಕಾರ್ಡ್ ಹೈ ಅಂತಲೇ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ಗೆ. ಈಗ ಇನ್ನು ಮುಂದೆ 22,500ಕ್ಕೆ ಹೋಗುತ್ತಾ, ಇಲ್ಲೇನಾರು ರೆಸಿಸ್ಟೆನ್ಸ್ ಆಗುತ್ತಾ ಅಂತ ಕಾದಿ ನೋಡೋಣ ಬನ್ನಿ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,872ಕ್ಕೆ ಕ್ಲೋಸ್ ಆಯಿತು. ಸುಮಾರು 66 ಪಾಯಿಂಟ್ಸು ಇವತ್ತು ಏರಿಕೆ ಆಗಿದೆ. ಹಾಗೆ ಇವತ್ತು ಟ್ರೆಂಡಿಂಗ್ ಶೇರ್ಸ್ಗಳು ಇದ್ದಿದ್ದು ಅಂತ ಹೇಳಿದ್ರೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಇದು ಬಂದು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 322 ರೂಪಾಯಿ 60 ಪೈಸೆ ಕ್ಲೋಸ್ ಆಗಿದೆ. ಸುಮಾರು 5 ರೂಪಾಯಿ 65 ಪೈಸೆ ಇದರಲ್ಲಿ ಇಳಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ಇವತ್ತು ಇದರಲ್ಲಿ ಇಳಿಕೆ ಆಗಿದೆ. ಇದೊಂದು ಟ್ರೆಂಡಿಂಗ್ ಶೇರಲ್ಲಿತ್ತು, ಇವತ್ತು ಸುಮಾರು 1 ರೂಪಾಯಿ 15 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ ಅಷ್ಟು ಇದರಲ್ಲೂ ಅಷ್ಟೇ ಸುಮಾರು 2 ರೂಪಾಯಿ 15 ಪೈಸೆ ಅಷ್ಟು ಇಳಿಕೆ ಆಗಿದೆ. ವೊಡಾಫೋನ್ ಐಡಿಯಾ ನೋಡೋದಾದರೆ ಸುಮಾರು 35 ಪೈಸೆ 2.41% ಅಷ್ಟು ಇಳಿಕೆ ಆಗಿದೆ. ಹಾಗೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಸುಮಾರು 5%, ಹತ್ತಿರ 5%, 8 ರೂಪಾಯಿ ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಪೇಟಿಎಮ್ ನೋಡೋದಾದರೆ ಇವತ್ತು ಸುಮಾರು ಒಂದು 3 ರೂಪಾಯಿ 80 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಯಿತು, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ನೋಡೋದಾದರೆ ಕೋಲ್ ಇಂಡಿಯಾ ಇದರಲ್ಲಿ ಸುಮಾರು 6 ರೂಪಾಯಿ 90 ಪೈಸೆ ಅಷ್ಟು ಏರಿಕೆ ಆಗಿದೆ. ರಿಲಯನ್ಸ್ ಇಂಡಸ್ಟ್ರಿ ಸುಮಾರು 32 ರೂಪಾಯಿ 65 ಪೈಸೆ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಆಕ್ಸಿಸ್ ಬ್ಯಾಂಕ್ ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ 10 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ICICI ಬ್ಯಾಂಕು ಇವತ್ತು ಚೆನ್ನಾಗಿ ಮಾಡಿದೆ, ಸುಮಾರು 7 ರೂಪಾಯಿ 70 ಪೈಸೆ ಅಷ್ಟು ಏರಿಕೆ ಆಗಿದೆ. ಹೀರೋ ಮೋಟಾರ್ ಕಾರ್ಪ್ ಅಷ್ಟೇ ಸುಮಾರು ಪ್ರತಿಯೊಂದು ಶೇರಲ್ಲಿ 30 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಟೆಕ್ ಮಹೇಂದ್ರದಲ್ಲಿ ಸುಮಾರು ಹತ್ತಿರ ಒಂದು 8 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಬಜಾಜ್ ಫಿನ್ಸರ್ವ್ನಲ್ಲಿ ಸುಮಾರು 9 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ NTPC, HDFC ಲೈಫ್, ಪವರ್ ಗ್ರಿಡ್, ONGC, ಭಾರತ್ ಪೆಟ್ರೋಲಿಯಂ, ಬಜಾಜ್ ಆಟೋ, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಇವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಇವತ್ತು ನೋಡೋದಾದ್ರೆ NFO ನೋಡೋದಾದರೆ 7 ಮಾರ್ಚ್ಗೆ ಇದು ಕ್ಲೋಸ್ ಆಗುತ್ತೆ. ICICI ಪ್ರುಡೆನ್ಷಿಯಲ್ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್, ಇದರಲ್ಲಿ ಸುಮಾರು ಒಂದು 100 ಕಂಪ್ನಿ ಲಾರ್ಜ್ ಕಂಪ್ನಿ ನಿಫ್ಟಿ 50ನ ನಮ್ಮ ಶೇರ್ ಮಾರ್ಕೆಟಿನ 100 ಲಾರ್ಜ್ ಕಂಪ್ನಿಗಳಲ್ಲಿ ಮತ್ತು ಇನ್ನೂ 150 ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ, ಮಿಡ್ ಕ್ಯಾಪಿಟಲ್ ಅಂತ ಏನು ಮಾರ್ಕೆಟ್ ಕ್ಯಾಪಿಟಲ್ ಕಂಪ್ನಿಗಳಲ್ಲಿ ಈ ಫಂಡನ್ನು ಈ ಕಂಪ್ನಿ ICICI ಕಂಪ್ನಿ ಏನು ಮಾಡುತ್ತೆ, ಇದರಲ್ಲಿ ಹೂಡಿಕೆ ಮಾಡುತ್ತೆ. ಇದರಲ್ಲಿ ಬರೋ ಲಾಭದಲ್ಲಿ ಹೂಡಿಕೆದಾರರ ಜೊತೆ ಇದು ಒಂದು ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಇದು ಒಂದು ಕ್ಲೋಸ್ ಆಗೋದು 7 ಮಾರ್ಚು. ಹೀಗೆ ಇದರಲ್ಲಿ NFOದಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಮ್ಯೂಚುವಲ್ ಫಂಡ್ನ ಹೇಗೆ ತೊಗೋಬೇಕು, ಸಿಪ್ ಅಂದ್ರೇನು, ಲಮ್ಸಮ್ ಅಂದ್ರೇನು, ಲಮ್ಸಮ್ ಯಾವ ಥರ ತೊಗೋತೀರಾ, ಸಿಪ್ ಯಾವ ಥರ ತೊಗೊತೀರಾ ಅಂತ ನಂದು ವಿಡಿಯೋ ಆಲ್ರೆಡಿ ಇದೆ ಈ ಚಾನಲ್ನಲ್ಲಿ, ಇದರಲ್ಲಿ ಹಾಕಿರ್ತೀನಿ, ಅದನ್ನು ಐ ಬಟನಲ್ಲಿ ನೀವು ವಿಡಿಯೋನ ಚೆಕ್ ಮಾಡ್ಬೋದು. ಅದೇ ರೀತಿ ಕೋಟಕ್ ಲಾಂಗ್ ಡ್ಯೂರೇಷನ್ ಫಂಡ್ ಡೈರೆಕ್ಟ್ ಗ್ರೋತು ಇದೆ, ಇದನ್ನು ಅಷ್ಟೇ ಸುಮಾರು 6ನೇ ತಾರೀಕು ಒಳಗಡೆ ಇದರಲ್ಲಿ ಹೂಡಿಕೆ ಮಾಡೋರು ಬೇಕಿದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಈಗ ಅಪ್ಲೈ ಮಾಡೋದು ಅಂತ ನಾನು ಒಂದು ವಿಡಿಯೋ ಇದೆ, ಅದನ್ನು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ICICI ಪ್ರುಡೆನ್ಷಿಯಲ್ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ 250 ಇಂಡೆಕ್ಸ್ ಫಂಡು, ಇದರಲ್ಲಿ ವೆಬ್ಸೈಟಿಗೆ ಹೋಗಿ ಇದು 22 ಫೆಬ್ರವರಿಗೆ ಶುರು ಆಗಿದೆ, ಇದು ಕ್ಲೋಸ್ ಆಗೋದು ಮಾರ್ಚ್ 7ನೇ ತಾರೀಕು 2024. ಇದು ಡಿಮ್ಯಾಟ್ ಅಕೌಂಟು ಇಲ್ಲ ಅಂದ್ರೂ ಅಪ್ಲೈ ಮಾಡ್ಬೋದು ಅನಿಸುತ್ತೆ. ನೀವು ಬೇಕಿದ್ರೆ ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ಇದರಲ್ಲಿ ನಿಮಗೆ ಸಿಗುತ್ತೆ. ಅದೇ ರೀತಿ IPOದಲ್ಲಿ RK ಸ್ವಾಮಿ, ಈ RK ಸ್ವಾಮಿ ಅನ್ನೋದು ಒಂದು ಚೆನ್ನೈ ಬೇಸ್ಡ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ಸ್ ಕಂಪ್ನಿ. ಹಾಕಿನ್ಸ್ ಇದು ನೋಡಿದಿರಲ್ಲ, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಸುಮಾರು ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಈ ಕಂಪ್ನಿನೇ ಮಾರ್ಕೆಟಿಂಗ್ ಮಾಡೋದು, ಚೆನ್ನಾಗಿ ಮಾರ್ಕೆಟಿಂಗ್ ಮಾಡುತ್ತೆ. ಇದು ಬಂದು ಚೆನ್ನೈ ಬೇಸ್ಡ್ ಕಂಪ್ನಿ. ಇದು ಬಂದು 10 ನಮ್ಮ ದೇಶದ 10 ಟಾಪ್ ಕಂಪ್ನಿಗಳಲ್ಲಿ, ಮಾರ್ಕೆಟಿಂಗ್ ಕಂಪ್ನಿಗಳಲ್ಲಿ, ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಸರ್ವಿಸ್ ಕಂಪ್ನಿಯಲ್ಲಿ ಇದು ಒಂದು RK ಸ್ವಾಮಿ ಲಿಮಿಟೆಡ್. ಇದು ಕ್ಲೋಸ್ ಆಗೋದು IPO ಬಂದು 6ನೇ ತಾರೀಕು ಮಾರ್ಚಲ್ಲಿ ಕ್ಲೋಸ್ ಆಗುತ್ತೆ. ಇದನ್ನು ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ಪೇಟಿಎಮ್, ಝೆರೋಡಾನೋ, ಇನ್ಯಾವುದೋ ಏಂಜಲ್ ಲೋನ್ ಯಾವ್ದ್ರಲ್ಲ ಇತ್ತು ಅಂತ ಹೇಳಿದ್ರೆ, ನೀವು ಬೇಕಿದ್ರೆ ನಿಮಗೆ ಆಸಕ್ತಿ ಇತ್ತು ಅಂದರೆ ಇದರಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.